ಸಮಯದಲ್ಲಿ ನನ್ನ ತಾಯಿ ನನ್ನ ಕಡೆಗೆ ನೋಡಿ ನಗುತ್ತಾ ಹೇಳಿದರು, ಚಿನ್ನ ಮತ್ತು ಮಣ್ಣು ಎಂದಿಗೂ ಒಂದೇ ಸಮನಾಗಿರೋದಿಲ್ಲ. ಅದೇ ಕ್ಷಣದಲ್ಲಿ ನನಗೆ ಅರ್ಥವಾಯಿತು, ಈ ಮನೆಯಲ್ಲಿ ನಾನೆಂದಿಗೂ ಮಗಳಾಗಿರಲೇ ಇಲ್ಲ ಎಂದು. ಕೇವಲ ಅಗತ್ಯವಿದ್ದಾಗ ಬಳಸಿಕೊಳ್ಳಬಹುದಾದ ಒಂದು ವಸ್ತುವಾಗಿದ್ದೆ ಅಷ್ಟೇ. ನನ್ನ ಹೆಸರು ನೈನಾ ಕಪೂರ್. ನನಗೆ 27 ವರ್ಷ. ಆ ರಾತ್ರಿ ನಾನು ನನ್ನ ತವರು ಮನೆಯ ಡೈನಿಂಗ್ ಟೇಬಲ್ನಿಂದ ಎದ್ದು ಒಂದು ಹನಿ ಕಣ್ಣೀರು ಹಾಕದೆ ಹೊರಬಂದಾಗ ನಾನು ಕೇವಲ ಕೋಪಗೊಂಡು ಹೋಗುತ್ತಿದ್ದೇನೆ ಎಂದು ನನ್ನ ಕುಟುಂಬದವರಿಗೆ ಅನಿಸಿತ್ತು. ಬೆಳಗಾಗುವಷ್ಟರಲ್ಲಿ ಅವರು ಆಯೋಜಿಸಿದ್ದ ಇಡೀ ರಾಜವೈಭೋಗದ ಮದುವೆಯ ಹೊಳಪು ಮಂಕಾಗತೊಡಗುತ್ತದೆ ಅಂತ ಅವರಿಗೆ ತಿಳಿದಿರಲಿಲ್ಲ. ಆ ಸಂಜೆ ಮನೆಯಲ್ಲಿ ನನ್ನ ಅವಳಿ ತಂಗಿ ಸಿಯಾಳ ಮದುವೆಯ ಮಾತುಕತೆಗಳು ನಡೆಯುತ್ತಿದ್ದವು. ಅದು ಯಾವುದೋ ರಾಜಮನೆತನದ ಸಮಾರಂಭದಂತೆ ಭಾಸವಾಗುತ್ತಿತ್ತು. ತಾಯಿ ಪದೇ ಪದೇ ಇಟಲಿಯಿಂದ ತರಿಸಲಾದ ಹೂವುಗಳ ಬಗ್ಗೆ ಪ್ರಸ್ತಾಪಿಸುತ್ತಿದ್ದರು. ತಂದೆ ಫಾರ್ಮ್ ಹೌಸ್ ವೇದಿಕೆಯ ವೈಭವವನ್ನ ಹೊಗಳುತ್ತಿದ್ದರು. ಸಿಯಾ ತನ್ನ ಫೋನಿನಲ್ಲಿ ಲೆಹೆಂಗಾದ ಚಿತ್ರಗಳನ್ನ ತೋರಿಸುತ್ತಾ ಇಡೀ ಜಗತ್ತು ತನ್ನ ಸುತ್ತಲೇ ಸುತ್ತುತ್ತಿದೆ ಎನ್ನುವಂತೆ ಮುಗುಳ್ನಗುತ್ತಿದ್ದಳು. ನಾನು ಸುಮ್ಮನೆ ಕುಳಿತು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದೆ. ಬಾಲ್ಯದಿಂದಲೂ ನಾನು ಕಲಿತಿದ್ದು ಇದನ್ನೇ, ಎಷ್ಟು ಕಡಿಮೆ ಮಾತನಾಡುತ್ತೇವೆಯೋ ಅಷ್ಟು ಕಡಿಮೆ ತುಳಿಯಲ್ಪಡುತ್ತೇವೆ ಎಂದು. ಆದರೆ ಆ ರಾತ್ರಿ ನಾನು ಕೇಳಿದ ಒಂದು ಪ್ರಶ್ನೆ ಇಡೀ ಕೋಣೆಯಲ್ಲಿದ್ದ ಸದ್ದನ್ನ ನುಂಗಿ ಹಾಕಿತು. ನಾನು ತುಂಬಾ ಶಾಂತ ಧ್ವನಿಯಲ್ಲಿ ಕೇಳಿದೆ, ನನ್ನ ಪಾಲಿನ ಮದುವೆಯ ಫಂಡ್ ಏನಾಯ್ತು? ಅಷ್ಟನ್ನು ಕೇಳಿದ್ದೇ ತಡ. ಎಲ್ಲರ ಉಸಿರು ಕಟ್ಟಿದಂತಾಯಿತು. ತಾಯಿ ಕುರ್ಚಿಗೆ ಹೊರಗೆ ಕುಳಿತರು. ಅವರ ತುಟಿಯ ಮೇಲೆ ಅದೇ ಹಳೆಯ ತಣ್ಣನೆಯ ನಗು ಮೂಡಿತು. ಅದನ್ನು ಅವರು ನನಗೆ ನನ್ನ ಯೋಗ್ಯತೆಯನ್ನ ನೆನಪಿಸಬೇಕಾದಾಗ್ಲೆಲ್ಲ ಬೀರುತ್ತಿದ್ದರು. ಅವರು ಹೇಳಿದರು, ನೈನಾ, ಎಲ್ಲವೂ ಸಮನಾಗಿರೋದಿಲ್ಲ. ಚಿನ್ನ ಮತ್ತು ಮಣ್ಣು ಎಂದಿಗೂ ಒಂದೇ ಆಗಲು ಸಾಧ್ಯವಿಲ್ಲ. ನನ್ನ ಕಿವಿಗಳಲ್ಲಿ ಕೆಲವು ಕ್ಷಣಗಳ ಕಾಲ ಮೌನ ಆವರಿಸಿತು. ನಾನು ಏನನ್ನಾದರೂ ಹೇಳುವ ಮೊದಲೇ ಸಿಯಾ ಜೋರಾಗಿ ಚಪ್ಪಾಳೆ ತಟ್ಟಿದಳು. ಯಾವುದೋ ಹಾಸ್ಯಕ್ಕೆ ಸರಿಯಾದ ಪಂಚ್ಲೈನ್ ಸಿಕ್ಕಂತೆ ಅವಳು ವರ್ತಿಸಿದಳು. ಸ್ನೇಹಿತರೆ, ನನ್ನ ಕತೆ ಮುಂದುವರಿಸುವ ಮುಂಚೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸಿ. ನೀವು ಕೂಡ ಎಂದಾದರೂ ನಿಮ್ಮ ಸ್ವಂತ ಮನೆಯಲ್ಲೇ ಪರಕೀಯರೆಂದು ಭಾವಿಸಿದ್ದರೆ ನನಗೆ ಇದು ಅರ್ಥವಾಗುತ್ತದೆ ಅಂತ ಕಾಮೆಂಟ್ ಮಾಡಿ. ಯಾಕಂದ್ರೆ ಸ್ವಂತದವರು ನೀಡುವ ಗಾಯದ ನೋವು ಬಹಳ ಕಾಲದವರೆಗೆ ಇರುತ್ತದೆ. ಆ ರಾತ್ರಿ ನಾನು ಅಳಲಿಲ್ಲ. ನಾನು ಯಾವುದೇ ಸೀನ್ ಮಾಡಲಿಲ್ಲ. ತಾಯಿ ನನ್ನನ್ನು ಮತ್ತೆ ಹುಚ್ಚಿ, ನಾಟಕಗಾರ್ತಿ ಅಥವಾ ಅಸೂಯೆ ಪಡುವವಳು ಅಂತ ಕರೆಯಲು ನಾನು ಅವಕಾಶ ಕೊಡಲಿಲ್ಲ. ನಾನು ಸುಮ್ಮನೆ ಎದ್ದೆ. ನನ್ನ ಬ್ಯಾಗ್ ತೆಗೆದುಕೊಂಡೆ. ಕಾರಿನ ಕೀಲಿ ಹಿಡಿದು ಮನೆಯಿಂದ ಹೊರಬಂದೆ. ಆದರೆ ಈ ಕಥೆಯ ನಿಜವಾದ ಆರಂಭ ಆ ರಾತ್ರಿ ಆಗಿರಲಿಲ್ಲ. ಇದರ ಆರಂಭ ಬಹಳ ಹಿಂದೆಯಾಗಿತ್ತು. ನಾನು ಮತ್ತು ಸಿಯಾ ಎಷ್ಟು ಚಿಕ್ಕವರಾಗಿದ್ದೇವೆ ಎಂದರೆ, ಒಂದೇ ಮನೆಯಲ್ಲಿ ಇಬ್ಬರು ಮಕ್ಕಳಿಗಾಗಿ ಪ್ರೀತಿಯ ತಕ್ಕಡಿ ಬೇರೆ ಬೇರೆಯಾಗಿ ಯಾಕೆ ಇರುತ್ತದೆ ಎಂಬುದು ನಮಗೆ ಸರಿಯಾಗಿ ಅರ್ಥವಾಗುತ್ತಿರಲಿಲ್ಲ. ನಾವು ಅವಳಿಯರಾಗಿದ್ದೆವು. ಆದರೆ ಅದು ಕೇವಲ ಹುಟ್ಟಿದ ದಿನಾಂಕದವರೆಗೆ ಮಾತ್ರ ಸೀಮಿತವಾಗಿತ್ತು. ಅದಾದ ನಂತರ ಎಲ್ಲವೂ ಬದಲಾಗಿತ್ತು. ಸಿಯಾ ಯಾವುದೇ ಕೋಣೆಗೆ ಕಾಲಿಟ್ಟರೂ ಎಲ್ಲರ ಗಮನ ತನ್ನತ್ತ ಸೆಳೆಯುವ ವ್ಯಕ್ತಿಯಾಗಿದ್ದಳು. ಏರಿದ ಧ್ವನಿ, ನಕಲಿ ಮುಗ್ಧತೆ, ನಖರ, ನಗು, ಕಣ್ಣೀರು ಎಲ್ಲವೂ ಅವಳ ಆಯುಧಗಳಾಗಿದ್ದವು. ನಾನು ಅವಳಿಗಿಂತ ಭಿನ್ನವಾಗಿದ್ದೆ. ನನಗೆ ಶಿಸ್ತು ಇಷ್ಟವಿತ್ತು. ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡೋದು ಮತ್ತು ವಿಷಯಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋದು ನನಗೆ ಇಷ್ಟವಾಗಿತ್ತು. ಅಮ್ಮ ಯಾವಾಗಲೂ ನನ್ನನ್ನು ತುಂಬಾ ಸೀರಿಯಸ್ ಅಂತ ಕರೆಯುತ್ತಿದ್ದರು. ವಿವೇಕಿಯಾಗಿರುವುದು ಯಾವುದೋ ಕಾಯಿಲೆ ಎನ್ನುವಂತೆ ಅವರು ವರ್ತಿಸುತ್ತಿದ್ದರು. ಅಪ್ಪ ನನ್ನನ್ನು ಕಷ್ಟದ ಹುಡುಗಿ ಎನ್ನುತ್ತಿದ್ದರು. ಕೇವಲ ನಾನು ಮನೆಯ ನಿಯಮಗಳು ನನಗೊಂದು ಮತ್ತು ಸಿಯಾಳಿಗೆ ಬೇರೊಂದು ಯಾಕೆ ಅಂತ ಪ್ರಶ್ನಿಸುತ್ತಿದ್ದೆ ಎಂಬ ಕಾರಣಕ್ಕೆ. ಬಾಲ್ಯದಿಂದಲೂ ಮನೆಯ ಕತೆ ಇದೇ ಆಗಿತ್ತು. ಸಿಯಾಗೆ ಮೃದುತ್ವ ಬೇಕಿತ್ತು, ಯಾಕಂದ್ರೆ ಅವಳು ನಾಜೂಕಿನವಳು. ನನಗೂ ಕಟ್ಟುನಿಟ್ಟಾದ ಶಿಸ್ತು ಬೇಕಿತ್ತು, ಯಾಕಂದ್ರೆ ನಾನು ಹೇಗೂ ನಿಭಾಯಿಸಿಕೊಂಡು ಹೋಗುತ್ತೇನೆ ಎಂಬ ನಂಬಿಕೆ ಅವರದ್ದು. ಅವಳ ಹುಟ್ಟುಹಬ್ಬಕ್ಕೆ ದೊಡ್ಡ ಕೇಕ್ ಬರ್ತಿತ್ತು, ಯಾಕಂದ್ರೆ ಅವಳಿಗೆ ಎಲ್ಲರ ಗಮನ ಸೆಳೆಯುವುದು ಇಷ್ಟವಿತ್ತು. ಶಾಲೆಯಲ್ಲಿ ನನಗೆ ಪ್ರಶಸ್ತಿ ಬಂದಾಗ ಅಮ್ಮ ಚೆನ್ನಾಗಿ ಮಾಡಿದ್ಯಾ ಎನ್ನುತ್ತಿದ್ದರು. ಆದ್ರೆ ಸ್ವಲ್ಪ ನಿನ್ನ ತಂಗಿಯನ್ನು ಮುಂದೆ ಬರಲು ಬಿಡು ಅಂತ ಕಿವಿ ಮಾತು ಹೇಳುತ್ತಿದ್ದರು. ಸಿಯಾಳ ಯಾವುದೇ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದ್ರೂ ಅಮ್ಮ ಎಲ್ಲರಿಗಿಂತ ಮುಂದೆ ಕುಳಿತು ನೋಡುತ್ತಿದ್ದರು, ಅದೆಷ್ಟೇ ಸಾಧಾರಣವಾಗಿದ್ರೂ ಸಹ. ಆದ್ರೆ ನನ್ನ ಮೆರಿಟ್ ಲಿಸ್ಟ್ ಬರುವ ದಿನ ಅವರಿಗೆ ತಲೆನೋವು ಶುರುವಾಗುತ್ತಿತ್ತು. ಬಂಧುಗಳು ಮನೆಗೆ ಬಂದಾಗ ಅಮ್ಮ ಹೆಮ್ಮೆಯಿಂದ ಹೇಳ್ತಿದ್ರು, ಸಿಯಾ ಎಷ್ಟು ಸುಂದರ ಮತ್ತು ಎಲ್ಲರೊಂದಿಗೆ ಬೆರೆಯುವ ಹುಡುಗಿ ಎಂದು. ನಂತರ ನನ್ನ ಕಡೆಗೆ ಯಾವುದೋ ಒಂದು ಅಡಿಟಿಪ್ಪಣಿ ಸೇರಿಸುವಂತೆ ಸನ್ನೆ ಮಾಡಿ ಹೇಳುತ್ತಿದ್ದರು. ಮತ್ತೆ ನೈನಾ ಓದಿನಲ್ಲಿ ಚೆನ್ನಾಗಿದ್ದಾಳೆ, ಅಷ್ಟಕ್ಕೆ ನನ್ನ ಪಾಲಿನ ಸ್ಥಾನವನ್ನ ನಿರ್ಧರಿಸಿ ಬಿಡಲಾಗಿತ್ತು. ಕೆಲಸಕ್ಕೆ ಬರುವ, ಆದ್ರೆ ಯಾರೂ ನೆನಪಿಟ್ಟುಕೊಳ್ಳದ ನಂಬಿಕಸ್ಥ, ಆದ್ರೆ ಪ್ರೀತಿ ಸಿಗದ ಒಬ್ಬ ವ್ಯಕ್ತಿ ನಾನು. ನಾವು ಬೆಳೆಯುತ್ತಾ ಹೋದಂತೆ ಈ ತಾರತಮ್ಯವೇನೂ ಮರೆಯಾಗಲಿಲ್ಲ. ಬದಲಾಗಿ ಅದು ಬಹಿರಂಗವಾಗಿ ನಡೆಯುತ್ತಿತ್ತು. ಸಿಯಾಗೆ ಫ್ಯಾಷನ್ ಎಂದರೆ ಇಷ್ಟ ಎಂಬ ಕಾರಣಕ್ಕೆ ಅವಳಿಗೆ ಹೆಚ್ಚು ಬಟ್ಟೆಗಳು ಸಿಗುತ್ತಿದ್ದವು.
ಅವಳ ಸೋಷಿಯಲ್ ಲೈಫ್ಗಾಗಿ ಅವಳಿಗೆ ಹೆಚ್ಚಿನ ಹಣ ಸಿಗುತ್ತಿತ್ತು. ಅವಳು ಅತ್ತು ತನ್ನ ಪ್ರತಿಯೊಂದು ತಪ್ಪಿನಿಂದಲೂ ನುಣುಚಿಕೊಳ್ಳುತ್ತಿದ್ದಳು. ಒಂದು ವೇಳೆ ನಾನು ಬೇಸರಗೊಂಡು ಸುಮ್ಮನಿದ್ದರೆ ನನ್ನಲ್ಲಿ ಹೃದಯವೇ ಇಲ್ಲ ಎಂದು ಹೀಯಾಳಿಸಲಾಗುತ್ತಿತ್ತು. ತುಂಬಾ ವರ್ಷಗಳ ಕಾಲ ನಾನೊಂದು ನಂಬಿಕೆಯಲ್ಲಿದ್ದೆ. ನಾನಿನ್ನೂ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡಿದ್ರೆ, ಇನ್ನೂ ಒಳ್ಳೆಯವಳಾಗಿ ನಡೆದರೆ ಮತ್ತು ಮನೆಯ ಹೊಣೆಯನ್ನ ಹಗುರಗೊಳಿಸಿದರೆ ಬಹುಶಃ ಒಂದು ದಿನ ಅಪ್ಪ ಅಮ್ಮ ನನ್ನನ್ನು ಸಿಯಾಳನ್ನು ನೋಡುವಂತೆ ನೋಡಬಹುದು ಎಂದು. ಆದ್ರೆ ನನ್ನ ಪ್ರತಿಯೊಂದು ಸಾಧನೆಯು ನನ್ನ ವಿರುದ್ಧವೇ ತಿರುಗಿ ಬೀಳುತ್ತಿತ್ತು. ನನಗೆ ಶಾಲೆಯಲ್ಲಿ ಅತ್ಯುತ್ತಮ ಅಂಕಗಳು ಬಂದಾಗ ನಾನು ಬೇಕೆಂದೇ ಸಿಯಾಗೆ ಕೀಳರಿಮೆ ಉಂಟಾಗುವಂತೆ ಮಾಡುತ್ತಿದ್ದೇನೆ ಎಂದು ಅಮ್ಮ ಹೇಳಿದ್ರು. ನನಗೆ ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಸಿಕ್ಕಾಗ ಅಪ್ಪ ಇಷ್ಟೊಂದು ಅಹಂಕಾರ ಒಳ್ಳೆಯದಲ್ಲ ಎಂದರು. ನಾನು ಪಾರ್ಟ್ ಟೈಮ್ ಕೆಲಸ ಮಾಡಿ ಸ್ವಂತ ಲ್ಯಾಪ್ಟಾಪ್ ಖರೀದಿಸಿದಾಗ ಅಮ್ಮ ನನ್ನನ್ನು ಜಿಪುಣಿ ಎಂದರು. ಯಾಕಂದ್ರೆ ನಾನು ಸಿಯಾಗೆ ಕೇಳದೆ ಅದನ್ನ ಬಳಸಲು ಬಿಡುತ್ತಿರಲಿಲ್ಲ. ಈ ಮನೆಯಲ್ಲಿ ನನ್ನ ಯಾವುದೇ ಗೆಲುವನ್ನು ನನ್ನದಾಗಿಸಿಕೊಳ್ಳಲು ಬಿಡುತ್ತಿರಲಿಲ್ಲ. ನಾನು ಯಶಸ್ವಿಯಾದ್ರೆ ನಾನು ಸ್ವಾರ್ಥಿಯಾಗಿದ್ದೆ. ನಾನೊಂದು ಮಿತಿಯನ್ನ ಹಾಕಿಕೊಂಡರೆ ನಾನು ಅಹಂಕಾರಿಯಾಗಿದ್ದೆ. ನಾನು ಸುಮ್ಮನಿದ್ದರೆ ನಾನಿನ್ನು ಏನೇ ಕೊಟ್ಟರೂ ಸಹಿಸಿಕೊಳ್ಳಬಲ್ಲೆ ಎಂದು ಎಲ್ಲರಿಗೂ ಅನ್ನಿಸ್ತಿತ್ತು. ಮದುವೆಯ ಫಂಡ್ ಮಾತ್ರ ನಾನು ನ್ಯಾಯ ಸಿಗುತ್ತದೆ ಅಂತ ಪ್ರಾಮಾಣಿಕವಾಗಿ ನಂಬಿದ್ದ ವಿಷಯವಾಗಿತ್ತು. ನಮ್ಮ ತಾತ ಅಜ್ಜಿ ನಾವು ಹದಿಹರೆಯಲ್ಲಿದ್ದಾಗ ಆ ಫಂಡ್ ಆರಂಭಿಸಿದ್ದರು. ಅವರು ಹೇಳಿದರು, ಇದಿಬ್ಬರು ಮೊಮ್ಮಕ್ಕಳಿಗೆ ಸಮನಾಗಿರುತ್ತದೆ. ಅವರ ಜೀವನದ ಆರಂಭಕ್ಕೆ ಅದೊಂದು ಭದ್ರತೆ ಮತ್ತು ಆಸರೆಯಾಗಿತ್ತು. ಅಜ್ಜಿ ನನ್ನ ಕೈಯನ್ನ ಒತ್ತಿ ಹಿಡಿದು ಹೇಳಿದ್ದು ಇಂದಿಗೂ ನೆನಪಿದೆ. ಏನೇ ಆದರೂ ಈ ಒಂದು ವಿಷಯವನ್ನ ಯಾರೂ ನಿನ್ನಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ನಾನು ಆ ಮಾತನ್ನ ಹೃದಯಕ್ಕೆ ಹಚ್ಚಿಕೊಂಡಿದ್ದೆ. ನಂತರ ನನ್ನ ಶಾಲಾ ದಿನಗಳಲ್ಲಿ ನಾನು ಪಾರ್ಟ್ ಟೈಮ್ ಟ್ಯೂಷನ್ ಹೇಳಿಕೊಡಲು ಶುರು ಮಾಡಿದಾಗ ನಾನು ಸಹ ಆ ಫಂಡ್ನಲ್ಲಿ ಸ್ವಲ್ಪ ಸ್ವಲ್ಪವೇ ಹಣ ಸೇರಿಸತೊಡಗಿದೆ. ಆ ಮೊತ್ತ ಬಹಳ ದೊಡ್ಡದೇನೂ ಇರಲಿಲ್ಲ, ಆದ್ರೆ ಅದು ನನಗೆ ತುಂಬಾ ಅಮೂಲ್ಯವಾಗಿತ್ತು. ಯಾಕಂದ್ರೆ ಅದರ ಪ್ರತಿಯೊಂದು ರೂಪಾಯಿಯು ನನ್ನ ಸಮಯ, ನನ್ನ ಪರಿಶ್ರಮ, ನನ್ನ ಹಸಿವು ಮತ್ತು ನನ್ನ ನಿದ್ದೆಯಿಂದ ಬಂದದ್ದಾಗಿತ್ತು. ನಾನು ಯೋಚಿಸುತ್ತಿದ್ದೆ, ಯಾವ ದಿನ ನನ್ನ ಮದುವೆಯಾಗುತ್ತದೆಯೋ ಅಂದು ಕನಿಷ್ಠ ನನ್ನ ಜೀವನದ ಆ ತಿರುವಿನಲ್ಲಾದ್ರೂ ಕೇವಲ ನನ್ನದೇ ಆದದ್ದು ಏನೋ ಇದೆ ಎಂದು ಭಾವಿಸಬಹುದು ಎಂದು. ಈಗ ಯೋಚಿಸಿದರೆ ಅರ್ಥವಾಗುತ್ತದೆ. ಅರ್ಧದಷ್ಟು ಪ್ರೀತಿಯನ್ನು ಪಡೆದು ಬೆಳೆಯುವ ಮಕ್ಕಳು ತಮ್ಮ ಭರವಸೆಗಳನ್ನು ಕೂಡ ತುಣುಕುಗಳಿಂದಲೇ ಕಟ್ಟಿಕೊಳ್ಳುತ್ತಾರೆ ಎಂದು. ಎಲ್ಲಿ ಅಲ್ಪ ಸ್ವಲ್ಪ ಸಮಾನತೆ ಕಾಣಿಸುತ್ತದೆಯೋ ಅಲ್ಲಿ ಅವರು ಸಂಪೂರ್ಣ ನ್ಯಾಯವನ್ನು ಕಂಡುಬಿಡುತ್ತಾರೆ. ಇದೇ ನನ್ನ ತಪ್ಪಾಗಿತ್ತು. ಈ ಫಂಡ್ ನನ್ನ ಜೀವನದ ಅಂತಹ ಒಂದು ಭಾಗವಾಗಿದ್ದು ಇದನ್ನು ನನ್ನ ಕುಟುಂಬದವರು ಸಿಯಾಳ ಹೆಸರಿಗೆ ಬರೆಯಲು ಸಾಧ್ಯವಿಲ್ಲ ಎಂದು ನಾನು ಭಾವಿಸಿದ್ದೆ. ಆದರೆ ಅವರು ಮೌನವಾಗಿ ಅದನ್ನೇ ಮಾಡಲು ಸಿದ್ಧತೆ ನಡೆಸಿದ್ದಾರೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ಮತ್ತು ಸಿಯಾ ಬೆಳೆದು ದೊಡ್ಡವರಾದಂತೆ ಇನ್ನೂ ವಿಭಿನ್ನ ಹಾದಿಗಳನ್ನ ಆಯ್ದುಕೊಂಡೆವು. ನಾನು ವಸ್ತುಗಳನ್ನು ನಿರ್ಮಿಸುತ್ತಿದ್ದೆ, ಅವಳು ಅವುಗಳನ್ನ ಕೇವಲ ಪ್ರದರ್ಶಿಸುತ್ತಿದ್ದಳು. ನಾನು ಸ್ಕಾಲರ್ಶಿಪ್, ಇಂಟರ್ನ್ಶಿಪ್ ಮತ್ತು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡುತ್ತಲೇ ನನ್ನ ಓದನ್ನ ಪೂರೈಸಿದೆ. ನನಗೆ ಮದುವೆ ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಜಗತ್ತಿನಲ್ಲಿ ಕೆಲಸ ಸಿಕ್ಕಿತು. ಯಾಕಂದ್ರೆ ನಾನು ಒತ್ತಡದ ನಡುವೆಯೂ ಸ್ಪಷ್ಟವಾಗಿ ಯೋಚಿಸಬಲ್ಲವಳಾಗಿದ್ದೆ. ನನಗೆ ಕಾಂಟ್ರಾಕ್ಟ್ಗಳು ಅರ್ಥವಾಗುತ್ತಿದ್ದವು, ವೆಂಡರ್ಗಳ ಭಾಷೆ ತಿಳಿಯುತ್ತಿತ್ತು, ಟೈಮ್ ಲೈನ್, ಪೇಮೆಂಟ್, ಬ್ಯಾಕಪ್ ಪ್ಲಾನ್ ಎಲ್ಲವೂ ನನಗೆ ಕರತಲಾಮಲಕವಾಗಿತ್ತು. ಕೇವಲ ಒಂದು ದಿನದ ವೈಭವಕ್ಕಾಗಿ ಇತರರು ನೋಡಿ ಹೊಟ್ಟೆ ಕಿಚ್ಚು ಪಡಲಿ ಎಂಬ ಕಾರಣಕ್ಕೆ ಜನರು ಎಷ್ಟು ಅಪಾರ ಹಣವನ್ನು ಸುರಿಯುತ್ತಾರೆ ಎಂಬುದನ್ನ ನಾನು ನೋಡಿದ್ದೆ. ಆ ಪ್ರಪಂಚ ಎಂದಿಗೂ ನನ್ನ ಮೇಲೆ ಪ್ರಭಾವ ಬೀರಲಿಲ್ಲ. ಕಾಲೇಜಿನ ನಂತರ ನಾನು ಗುರುಗ್ರಾಮಕ್ಕೆ ಬಂದೆ ಮತ್ತು ನನ್ನ ಜೀವನವನ್ನು ನನ್ನದೇ ಶೈಲಿಯಲ್ಲಿ ಕಟ್ಟಿಕೊಂಡೆ. ನನ್ನ ಫ್ಲಾಟ್ ತುಂಬಾ ದೊಡ್ಡದೇನೂ ಇರಲಿಲ್ಲ, ಆದ್ರೆ ಅಲ್ಲಿ ನೆಮ್ಮದಿ ಇತ್ತು. ನನ್ನ ಕೆಲಸ ಕಠಿಣವಾಗಿತ್ತು, ಆದರೆ ಸತ್ಯವಾಗಿತ್ತು. ನಾನು ನನ್ನ ಬಿಲ್ಗಳನ್ನ ನಾನೇ ಕಟ್ಟುತ್ತಿದ್ದೆ, ನನ್ನ ಮಾತುಗಳನ್ನ ಉಳಿಸಿಕೊಳ್ಳುತ್ತಿದ್ದೆ. ಮನೆಯಲ್ಲಿ ಭಾವನಾತ್ಮಕ ಏರಿಳಿತಗಳನ್ನ ಕಂಡ ವ್ಯಕ್ತಿಗೆ ಸ್ಥಿರತೆಯ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ಎಂಬುದು ನನಗೆ ನಿಧಾನವಾಗಿ ಅರ್ಥವಾಗುತ್ತಿತ್ತು. ಇನ್ನೊಂದೆಡೆ ಸಿಯಾ ಪ್ರತಿ 6 ತಿಂಗಳಿಗೊಮ್ಮೆ ಹೊಸ ರೂಪ ತಾಳುತ್ತಿದ್ದಳು. ಒಮ್ಮೆ ಫ್ಯಾಷನ್ ಇನ್ಫ್ಲೂಯೆನ್ಸರ್, ಒಮ್ಮೆ ಫಿಟ್ನೆಸ್ ಕೋಚ್, ಇನ್ನೊಮ್ಮೆ ಲೈಫ್ ಸ್ಟೈಲ್ ಬ್ಲಾಗರ್, ಮತ್ತೊಮ್ಮೆ ಪಾರ್ಟಿ ಹೋಸ್ಟ್. ಯಾವುದು ಹೆಚ್ಚು ಕಾಲ ಉಳಿಯುತ್ತಿರಲಿಲ್ಲ. ಆದರೆ ಅಪ್ಪ ಅಮ್ಮ ಪ್ರತಿ ಬಾರಿಯೂ ಅವಳನ್ನು ಅಪಾರ ಸಾಮರ್ಥ್ಯ ಉಳ್ಳವಳು ಎಂದೇ ಬಿಂಬಿಸುತ್ತಿದ್ದರು. ಅವಳ ಪ್ರತಿಯೊಂದು ಸೋಲನ್ನು ಹೊಸ ಆರಂಭವೆಂದು ಕರೆಯಲಾಗುತ್ತಿತ್ತು ಮತ್ತು ನನ್ನ ಪ್ರತಿಯೊಂದು ಯಶಸ್ಸನ್ನು ನಾನು ಇತರರನ್ನು ಕೀಳಾಗಿ ಕಾಣಲು ಮಾಡುತ್ತಿದ್ದೇನೆ ಎನ್ನುವಂತೆ ಚಿತ್ರಿಸಲಾಗುತ್ತಿತ್ತು. ಅಷ್ಟರಲ್ಲಾಗಲೇ ನಾನು ಇದಕ್ಕೆಲ್ಲ ಒಗ್ಗಿಕೊಂಡಿದ್ದೆ. ಆದರೆ ಅವರು ಯಾವುದನ್ನ ಕಿರಿದುಗೊಳಿಸಲು ಸಾಧ್ಯವಾಗಲಿಲ್ಲವೋ ಅದು ನಾನು ಕಟ್ಟಿಕೊಂಡಿದ್ದ ನನ್ನದೇ ಆದ ಪ್ರಪಂಚವಾಗಿತ್ತು. ಇದೇ ಪ್ರಪಂಚದಲ್ಲಿ ನನಗೆ ಈಶಾನ್ ಪರಿಚಯವಾಗಿತ್ತು. ಒಂದು ಹೆರಿಟೇಜ್ ವೇದಿಕೆಯಲ್ಲಿ ಮದುವೆಯ ರಿಹರ್ಸಲ್ ನಡೆಯುತ್ತಿದ್ದಾಗ ಭೀಕರ ಬಿರುಗಾಳಿ ಮತ್ತು ಸಿಡಿಲು ಬಡಿದು ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು. ಎಲ್ಲರೂ ಭಯಗೊಂಡು ಅತ್ತ ಇತ್ತ ಓಡುತ್ತಿದ್ದರು. ಈಶಾನ್ ಆ ಪ್ರಾಪರ್ಟಿಯ ರಿಸ್ಟೋರೇಷನ್ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡುತ್ತಿದ್ದ ಆರ್ಕಿಟೆಕ್ಟ್ ಆಗಿದ್ದನು. ವಧುವರರ ಕಡೆಯವರು ಅಳುತ್ತಿದ್ದಾಗ
ಸಂಬಂಧಿಕರು ಫೋನ್ ಮಾಡ್ತಿದ್ದಾಗ ಮತ್ತು ಸಿಬ್ಬಂದಿ ಗಾಬರಿಯಲ್ಲಿ ಓಡಾಡುತ್ತಿದ್ದಾಗ ನನಗಿಂತಲೂ ಹೆಚ್ಚು ಶಾಂತವಾಗಿ ಕಂಡ ಏಕೈಕ ವ್ಯಕ್ತಿ ಅವನೇ ಆಗಿದ್ದನು. ನಾವಿಬ್ಬರು ಆ ಕತ್ತಲೆಯ ಕಾರಿಡಾರ್ನಲ್ಲಿ ಮೇಣದ ಬತ್ತಿಗಳ ಬೆಳಕಿನಲ್ಲಿ ಮತ್ತು ವಿಪ್ಲವಗೊಂಡಿದ್ದ ಆಸನಗಳ ವ್ಯವಸ್ಥೆಯ ನಡುವೆ ಮೊದಲ ಬಾರಿಗೆ ನಕ್ಕಿದ್ದೆವು. ಅವನಲ್ಲಿ ಯಾವುದೇ ಹಮ್ಮು ಇರಲಿಲ್ಲ, ಉಪಕಾರ ಮಾಡುವ ಗುಣವಿರಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಅವನು ಕೇಳಿಸಿಕೊಳ್ಳುತ್ತಿದ್ದನು, ನಿಜವಾಗಿಯೂ ಕೇಳಿಸಿಕೊಳ್ಳುತ್ತಿದ್ದನು. ಅವನ ಜೊತೆಗಿದ್ದಾಗ ನನ್ನ ಮಾತುಗಳನ್ನು ಯಾರಾದರೂ ಕೇಳಿಸಿಕೊಳ್ಳಬೇಕೆಂದರೆ ನಾನು ಅಬ್ಬರಿಸಬೇಕಾದ ಅಗತ್ಯವಿದೆ ಅಂತ ನನಗೆ ಎಂದಿಗೂ ಅನಿಸಲಿಲ್ಲ. 2 ವರ್ಷಗಳ ನಂತರ ನಾವು ಮದುವೆಯ ಬಗ್ಗೆ ಮಾತನಾಡಿದಾಗ ಅದು ನನ್ನ ಮನೆಯ ಗದ್ದಲದ ಹಾಗಿರಲಿಲ್ಲ. ನಾವು ಮೊದಲು ಬಜೆಟ್ ಬಗ್ಗೆ ಮಾತನಾಡಿದೆವು, ಆಮೇಲೆ ಹೂವುಗಳ ಬಗ್ಗೆ, ಮೊದಲು ಅತಿಥಿಗಳ ಪಟ್ಟಿಯ ಬಗ್ಗೆ ಚರ್ಚಿಸಿದೆವು, ಆಮೇಲೆ ಅಲಂಕಾರದ ಬಗ್ಗೆ. ನಮಗೆ ಒಂದು ಸಣ್ಣ ಗೌರವಾನ್ವಿತ ಮತ್ತು ಪ್ರಾಮಾಣಿಕವಾದ ಮದುವೆ ಬೇಕಿತ್ತು. ಜನರು ಕೇವಲ ಪ್ರದರ್ಶನಕ್ಕಾಗಿ ಬರುವುದಲ್ಲದೆ ಹರಸಲು ಬರುವಂತಹ ಸಮಾರಂಭ ನಮಗೆ ಬೇಕಿತ್ತು. ಮೊದಲ ಬಾರಿಗೆ ನನಗೆ ನನ್ನ ಮದುವೆ ಬಗ್ಗೆ ಯೋಚಿಸಿದಾಗ ಭಯವಾಗಲಿಲ್ಲ. ಸರಿಯಾಗಿ ಅದೇ ಸಮಯದಲ್ಲಿ ಸಿಯಾ ಕೂಡ ತನ್ನ ನಿಶ್ಚಿತಾರ್ಥವನ್ನ ಘೋಷಿಸಿದಳು. ಹುಡುಗ ಮೆಹರ್ ಅರೋರಾ ದೊಡ್ಡ ಕಾರ್ಪೊರೇಟ್ ವಕೀಲ, ಉನ್ನತ ಮನೆತನದವನು, ದುಬಾರಿ ಸೂಟ್ ಧರಿಸುವವನು ಮತ್ತು ನನ್ನ ತಾಯಿ ಇಷ್ಟು ವರ್ಷಗಳಿಂದ ಕನಸು ಕಂಡಿದ್ದಂತಹ ಅಳಿಯ. ಮನೆಯಲ್ಲಿ ಶುರುವಾದ ಉತ್ಸಾಹವು ಮಗಳ ಮದುವೆಗಿಂತ ಹೆಚ್ಚಾಗಿ ಸಾಮಾಜಿಕ ಸ್ಥಾನಮಾನದ ಮೇಲ್ದರ್ಜೆಯಂತೆ ಕಾಣುತ್ತಿತ್ತು. ಇದ್ದಕ್ಕಿದ್ದಂತೆ ಪ್ರತಿಯೊಂದು ಮಾತು ವೆನ್ಯೂ, ಗೆಸ್ಟ್ ಲಿಸ್ಟ್, ಡಿಸೈನರ್ ಲೆಹೆಂಗಾ, ಇಂಪೋರ್ಟೆಡ್ ಡೆಕೋರೇಷನ್ ಮತ್ತು ಈ ಮದುವೆ ನಮ್ಮ ಗೌರವದ ಪ್ರಶ್ನೆ ಎಂಬುದರ ಸುತ್ತಲೇ ಸುತ್ತತೊಡಗಿತು. ಅಮ್ಮ ನನಗೆ ಪದೇ ಪದೇ ಫೋನ್ ಮಾಡತೊಡಗಿದರು. ಅದು ನನ್ನ ಕ್ಷೇಮ ಕೇಳುವುದಕ್ಕಲ್ಲ, ಬದಲಾಗಿ ನನ್ನ ಬುದ್ಧಿವಂತಿಕೆಯನ್ನ ಬಳಸಿಕೊಳ್ಳಲು. ಯಾವ ಫ್ಲೋರಿಸ್ಟ್ ನಂಬಿಕಸ್ತ, ಯಾವ ವೆನ್ಯೂವಿನ ಕಾಂಟ್ರಾಕ್ಟ್ ಸ್ಪಷ್ಟವಾಗಿದೆ ಇತ್ಯಾದಿಗಳಿಗಾಗಿ. ಯಾವ ಕ್ಯಾಟರರ್ ಜೊತೆ ಚೌಕಾಸಿ ಮಾಡಬಹುದು. ನಾನು ಅಂದುಕೊಂಡಿದ್ದರೆ ಮೊದಲೇ ನಿರಾಕರಿಸಬಹುದಿತ್ತು. ಬಹುಶಃ ಹಾಗೆ ಮಾಡಬೇಕಿತ್ತೇನೋ. ಆದರೆ ಹಳೆಯ ಅಭ್ಯಾಸಗಳು ಬೇಗ ಸಾಯೋದಿಲ್ಲ. ಉಪಯುಕ್ತ ವ್ಯಕ್ತಿಯಾಗುವ ಮೂಲಕ ಪ್ರೀತಿಯನ್ನ ಗಳಿಸಲು ಪ್ರಯತ್ನಿಸುವ ಆ ಪುಟ್ಟ ಹುಡುಗಿ ಇಂದಿಗೂ ನನ್ನೊಳಗೆ ಜೀವಂತವಾಗಿದ್ದಳು. ಹಾಗಾಗಿ ನಾನು ಕೆಲವು ಉತ್ತರಗಳನ್ನು ನೀಡಿದೆ. ಒಬ್ಬ ಒಳ್ಳೆಯ ವೆನ್ಯೂ ಮ್ಯಾನೇಜರ್ನನ್ನು ಭೇಟಿ ಮಾಡಿಸಿದೆ. ಕಾಂಟ್ರಾಕ್ಟ್ ನಲ್ಲಿದ್ದ ಒಂದು ಕೆಟ್ಟ ನಿಯಮವನ್ನ ಪತ್ತೆ ಹಚ್ಚಿಕೊಟ್ಟೆ. ಒಬ್ಬ ಟ್ರಾನ್ಸ್ಪೋರ್ಟ್ ವೆಂಡರ್ ಜೊತೆ ಮಾತನಾಡಿಸಿದೆ. ಅಮ್ಮ ಧನ್ಯವಾದ ಹೇಳುವಾಗಲೂ ನನಗೆ ಕೊಡುಗೆ ನೀಡಲು ಅವಕಾಶ ಕೊಡುತ್ತಿರುವುದೇ ನನಗೊಂದು ಉಪಕಾರ ಎನ್ನುವಂತೆ ವರ್ತಿಸಿದರು. ಸಿಯಾ ಅದನ್ನು ಮಾಡಲಿಲ್ಲ. ಅವಳು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಹೂವುಗಳ ಅಲಂಕಾರ, ಶಾಂಪೇನ್ ಟವರ್ ಮತ್ತು ಮೇಕಪ್ ಟ್ರಯಲ್ನ ಫೋಟೋಗಳನ್ನ ಹಾಕುತ್ತಲೇ ಇದ್ದಳು. ಎಲ್ಲವೂ ಅವಳ ಸಾಮರ್ಥ್ಯದಿಂದಲೇ ನಡೆಯುತ್ತಿದೆ ಎನ್ನುವಂತೆ. ಆಗಲೂ ನಾನು ನನಗೆ ನಾನೇ ಹೇಳಿಕೊಂಡೆ, ಪರವಾಗಿಲ್ಲ, ನನ್ನ ಬಳಿ ಈಶಾನ್ ಇದ್ದಾನೆ, ನನಗೊಂದು ಭವಿಷ್ಯವಿದೆ ಮತ್ತು ನನ್ನ ಆ ಫಂಡ್ ಕೂಡ ಇದೆ. ಅಥವಾ ಅಟ್ಲೀಸ್ಟ್ ನನಗೆ ಹಾಗನ್ನಿಸಿತ್ತು. ನನ್ನ ಕುಟುಂಬದವರ ದೃಷ್ಟಿಯಲ್ಲಿ ನನ್ನ ಸಾಮರ್ಥ್ಯವು ಎಂದಿಗೂ ಗೌರವಕ್ಕೆ ಅರ್ಹವಾದ ವಸ್ತುವಾಗಿರಲಿಲ್ಲ ಎಂಬುದು ನನಗೆ ತಿಳಿದಿರಲಿಲ್ಲ. ಅದು ಕೇವಲ ಅವರು ಹಿಂಡಿ ಬಳಸಿಕೊಳ್ಳಬಹುದಾದ ಇನ್ನೊಂದು ಸಾಧನವಾಗಿತ್ತು ಅಷ್ಟೇ. ನಂತರ ಆ ಡಿನ್ನರ್ ಸಮಯ ಬಂದಿತು. ಅಲ್ಲಿ ಎಲ್ಲವೂ ನುಚ್ಚು ನೂರಾಯಿತು. ಅಮ್ಮ ಅದನ್ನ ಒಂದು ಸಣ್ಣ ಫ್ಯಾಮಿಲಿ ಪ್ಲಾನಿಂಗ್ ಡಿನ್ನರ್ ಅಂತ ಕರೆದಿದ್ದರು. ಈಶಾನ್ ನನಗೆ ಮೊದಲೇ ಹೇಳಿದ್ದನು, ಎಷ್ಟಾಗುತ್ತದೆಯೋ ಅಷ್ಟು ಶಾಂತವಾಗಿರು. ಯಾಕಂದ್ರೆ ನನಗೆ ಎಂದಿಗೂ ಸಿಗದ ಆ ಒಂದು ಕುಟುಂಬದ ಬಗ್ಗೆ ನಾನು ಸದಾ ಮರುಗುತ್ತಿದ್ದೇನೆ ಎಂಬುದು ಅವನಿಗೆ ತಿಳಿದಿತ್ತು. ನಾನು ಒಂದು ಬಾಟಲ್ ವೈನ್ ಹಿಡಿದು ಅಲ್ಲಿಗೆ ಹೋಗಿದ್ದೆ. ಬಹುಶಃ ಇಂದು ಎಲ್ಲರೂ ಊಟದ ಮೇಜಿನ ಬಳಿಯಾದರೂ ಸುಸಂಸ್ಕೃತ ಮನುಷ್ಯರಂತೆ ಕುಳಿತುಕೊಳ್ಳಬಹುದು ಎಂಬ ಮೂರ್ಖತನದ ನಿರೀಕ್ಷೆ ನನ್ನಲ್ಲಿತ್ತು. ಆದ್ರೆ ಆ ರಾತ್ರಿ ಕೇವಲ ನನ್ನ ಭ್ರಮೆ ಮಾತ್ರವಲ್ಲ, ಅವರು ಕಟ್ಟಿದ್ದ ಇಡೀ ವೈಭವದ ಅರಮನೆಯು ಅಲುಗಾಡಲಿದೆ ಎಂದು ನನಗೆ ತಿಳಿದಿರಲಿಲ್ಲ. ಆ ಡಿನ್ನರ್ ಮುಗಿದ ತಕ್ಷಣ ನಾನು ನೇರವಾಗಿ ಗುರುಗ್ರಾಮಕ್ಕೆ ಮರಳಿದೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ನನ್ನೊಳಗಿನ ಯಾವುದೋ ಒಂದು ಭಾಗ ಬಹಳ ಮೊದಲೇ ನನ್ನ ಬಳಿಗೆ ಮರಳಿಯಾಗಿತ್ತು. ಇಡೀ ರಾತ್ರಿ ಡ್ರೈವ್ ಮಾಡ್ತಿದ್ದಾಗ ನಾನೊಮ್ಮೆಯೂ ಹಿಂದಕ್ಕೆ ತಿರುಗಿ ನೋಡ್ಲಿಲ್ಲ. ಫೋನ್ ಸತತವಾಗಿ ರಿಂಗಣಿಸುತ್ತಲೇ ಇತ್ತು. ಸ್ಕ್ರೀನ್ ಪದೇ ಪದೇ ಬೆಳಗುತ್ತಿತ್ತು. ಆದ್ರೆ ನಾನದನ್ನ ಉಲ್ಟಾ ಮಾಡಿ ಸೀಟಿನ ಮೇಲೆ ಎಸೆದಿದ್ದೆ. ಮನೆಯಲ್ಲಿ ಈಗ ಆತಂಕ ಶುರುವಾಗಿರಬಹುದು ಎಂದು ನನಗೆ ತಿಳಿದಿತ್ತು. ಇಷ್ಟು ವರ್ಷಗಳ ಕಾಲ ತಾವು ಯಾರನ್ನ ಹತ್ತಿಕ್ಕುತ್ತಿದ್ದರೋ ಅವಳೇ ತಮ್ಮ ಕನಸಿನ ಈ ಸುಳ್ಳು ರಾಜ ವೈಭೋಗದ ಮದುವೆಯ ಅತ್ಯಂತ ಭದ್ರವಾದ ಅದೃಶ್ಯ ಗೋಡೆಯಾಗಿದ್ದಳು ಎಂಬುದು ಅಮ್ಮನಿಗೆ ಮೊದಲ ಬಾರಿಗೆ ಅರ್ಥವಾಗುತ್ತಿತ್ತು. ನಾನು ಅಳಲಿಲ್ಲ. ಸಿನಿಮಾಗಳಲ್ಲಿ ತೋರಿಸುವಂತೆ ನನಗೆ ಕಿರುಚಾಡುವಂತ ಕೋಪವೂ ಬರಲಿಲ್ಲ. ಚೀರಾಡೋದು, ವಸ್ತುಗಳನ್ನ ಒಡೆಯುವುದು ಅಥವಾ ಯಾರಿಗಾದ್ರೂ ಫೋನ್ ಮಾಡಿ ನೋವು ತೋಡಿಕೊಳ್ಳೋದು, ನಾನು ಅದ್ಯಾವುದನ್ನು ಮಾಡಲಿಲ್ಲ. ನನ್ನೊಳಗೆ ನಡೆಯುತ್ತಿದ್ದದ್ದು ಅದಕ್ಕಿಂತಲೂ ತಣ್ಣನೆಯ ಮತ್ತು ಅಪಾಯಕಾರಿ ಸಂಗತಿಯಾಗಿತ್ತು. ನನಗೆ ಪ್ರತಿಯೊಂದು ವಿಷಯವೂ ಸ್ಪಷ್ಟವಾಗಿ ಕಾಡುತ್ತಿತ್ತು. ಯಾವ ವೆಂಡರ್ ಅವರಿಗಾಗಿ ಪೇಮೆಂಟ್ ತಡೆ ಹಿಡಿದಿದ್ದರು ಕೇವಲ ನನ್ನ ಶಿಫಾರಸಿನ ಮೇರೆಗೆ, ಯಾವ ವೆನ್ಯೂ ಮ್ಯಾನೇಜರ್ ದಿನಾಂಕವನ್ನ ಕಾಯ್ದಿರಿಸಿದ್ದರು ಕುಟುಂಬದವರು ನಂಬಿಕಸ್ಥರು ಅಂತ ನಾನು ಹೇಳಿದ್ದಕ್ಕೆ, ಯಾವ ಡೆಕೋರ್ ತಂಡವು ಪ್ರೀಮಿಯಂ ಸ್ಲ್ಯಾಕ್ ಬಿಟ್ಟುಕೊಟ್ಟಿತ್ತು ಯಾಕಂದ್ರೆ ಅಲ್ಲಿ ನನ್ನ ಹೆಸರು ಸೇರಿತ್ತು. ನಾನು ಮನೆಯಿಂದ ಹೊರಬಂದ ತಕ್ಷಣ ಗಾಡಿಯನ್ನ ಸೈಡಿಗೆ ನಿಲ್ಲಿಸಿದೆ. ಲ್ಯಾಪ್ಟಾಪ್ ತೆರೆದು 3 ಮೇಲ್ ಕಳಿಸಿದೆ.
2 ಕರೆಗಳನ್ನ ಮಾಡಿದೆ. ಪ್ರತಿಯೊಂದು ಪದವು ಅಳೆದು ತೂಗಿತ್ತು. ಪ್ರತಿಯೊಂದು ಸಾಲು ವೃತ್ತಿಪರವಾಗಿತ್ತು. ನಾನು ಇನ್ನು ಮುಂದೆ ಈ ಕಪೂರ್ ಅರೋರಾ ಮದುವೆಯ ಯಾವುದೇ ವೈಯಕ್ತಿಕ ಅಥವಾ ವೃತ್ತಿಪರ ಹಂತದಲ್ಲಿ ಭಾಗಿಯಾಗಿಲ್ಲ ಎಂದು ಕೇವಲ ತಿಳಿಸಿದೆ. ಯಾವುದೇ ಪೇಮೆಂಟ್ ವಿಳಂಬಕ್ಕೆ, ವಿಶೇಷ ರಿಯಾಯಿತಿಗೆ, ನಂಬಿಕೆಗೆ ಅಥವಾ ರೆಫರೆನ್ಸ್ಗೆ ನನ್ನ ಹೆಸರನ್ನ ಇನ್ನು ಮುಂದೆ ಬಳಸಬಾರದು ಅಂತ ಹೇಳಿದೆ. ನಾನು ಯಾರನ್ನು ಕೆಲಸ ರದ್ದು ಮಾಡಲು ಹೇಳಿಲ್ಲ. ಅದರ ಅಗತ್ಯವೂ ನನಗಿರಲಿಲ್ಲ. ನಾನು ಕೇವಲ ನನ್ನ ಬೆಂಬಲವನ್ನ ಹಿಂತೆಗೆದುಕೊಂಡೆ ಅಷ್ಟೇ. ವರ್ಷಗಳ ಕಾಲ ಯಾರು ನನ್ನ ಬೆನ್ನನ್ನ ಏಣಿಯಂತೆ ಬಳಸಿಕೊಂಡಿದ್ದರೋ ಅವರಿಗೆ ಮೊದಲ ಬಾರಿಗೆ ಕೆಳಗಿನ ನೆಲದ ಅರಿವಾಗತೊಡಗಿತು. ಬೆಳಿಗ್ಗೆಯ ಹೊತ್ತಿಗೆ ನನ್ನ ಫೋನ್ನಲ್ಲಿ ಅಮ್ಮನಿಂದ 53 ಮಿಸ್ಡ್ ಕಾಲ್ಗಳು ಬಂದಿದ್ದವು. ಸಿಯಾಳಿಂದ 20, ಉಳಿದವು ಅಪ್ಪ ಮತ್ತು 2-3 ಸಂಬಂಧಿಕರದ್ದು. ಆ ವಾಟ್ಸ್ಆಪ್ ನೋಟಿಫಿಕೇಶನ್ಗಳ ಸಂಖ್ಯೆಯನ್ನ ನೋಡುವುದೇ ಒಂದು ಸುಸ್ತಿನ ಕೆಲಸವಾಗಿತ್ತು. ನಾನು ಯಾವುದಕ್ಕೂ ಉತ್ತರ ನೀಡಲಿಲ್ಲ. ಸ್ನಾನ ಮಾಡಿ ಊಟವನ್ನು ಮಾಡದೆ ಸುಮ್ಮನೆ ಮಲಗಿಕೊಂಡೆ. ಕಣ್ಣು ತೆರೆದಾಗ ಸಂಜೆಯಾಗಿತ್ತು ಮತ್ತು ಕೋಣೆಯೊಳಗೆ ಸೂರ್ಯನ ತೆಳು ಬಿಸಿಲು ಆವರಿಸಿತ್ತು. ಕೆಲವು ಕ್ಷಣಗಳ ಕಾಲ ಹಿಂದಿನ ರಾತ್ರಿ ಏನಾಯಿತು ಎಂಬುದೇ ನನಗೆ ಮರೆತು ಹೋಗಿತ್ತು. ನಂತರ ಫೋನ್ ನೋಡಿದಾಗ ಎಲ್ಲವೂ ನೆನಪಾಯಿತು. ನಾನು ಅಮ್ಮನ ಮೊದಲ ವಾಯ್ಸ್ ಮೇಲ್ ಕೇಳಿದೆ. ಅವರ ಧ್ವನಿ ನಡುಗುತ್ತಿತ್ತು, ಆದರೆ ಅದು ದುಃಖಕ್ಕಿಂತ ಹೆಚ್ಚಾಗಿ ಸಿಟ್ಟು ಮತ್ತು ಭಯದ ನಡುಕವಾಗಿತ್ತು. ನೈನಾ, ತಕ್ಷಣ ಫೋನ್ ಎತ್ತು. ನೀನು ಮಿತಿ ಮೀರ್ತಿದ್ಯಾ? ವೆನ್ಯೂವಿನವರು ಕೆಲವು ಕನ್ಫರ್ಮೇಶನ್ಗಳನ್ನ ಮತ್ತೊಮ್ಮೆ ಕೇಳ್ತಿದ್ದಾರೆ. ಫ್ಲೋರಿಸ್ಟ್ ಕೆಲಸ ನಿಲ್ಲಿಸಿದ್ದಾನೆ. ಇದೆಲ್ಲವನ್ನು ನೀನು ಏತಕ್ಕಾಗಿ ಮಾಡಿದೆ ಎಂದು ಕಿರುಚುತ್ತಿದ್ದರು. 2ನೇ ವಾಯ್ಸ್ ಮೇಲ್ ಸಿಯಾಳದ್ದಾಗಿತ್ತು. ಅವಳ ಧ್ವನಿಯಲ್ಲಿ ಅದೇ ಹಳೆಯ ಆಜ್ಞೆ ನೀಡುವ ಧಾಟಿ ಇತ್ತು, ಆದರೆ ಈ ಬಾರಿ ಅದರಲ್ಲಿ ಗಾಬರಿಯ ಹರಿತವಿತ್ತು. ನೀನು ನನ್ನ ಮದುವೆಯನ್ನ ಹಾಳು ಮಾಡಲು ಸಾಧ್ಯವಿಲ್ಲ. ಕೇವಲ ನಿನ್ಗೆ ಅಸೂಯೆ ಎಂಬ ಕಾರಣಕ್ಕೆ ಹೀಗೆ ಮಾಡ್ತಿದ್ಯಾ? ಈಗಲೇ ಕಾಲ್ ಬ್ಯಾಕ್ ಮಾಡು ಎಂದು ಅವಳು ಸಂದೇಶ ಕಳುಹಿಸಿದ್ದಳು. ನಾನು ಬಹಳ ಹೊತ್ತು ಸ್ಕ್ರೀನ್ ಕಡೆಗೆ ನೋಡುತ್ತಲೇ ಇದ್ದೆ. ನಂತರ ಕೇವಲ ಒಂದು ಸಂದೇಶವನ್ನ ಟೈಪ್ ಮಾಡಿದೆ. ಮಣ್ಣಿನ ಬಳಿ ಇಷ್ಟೊಂದು ವಿನಂತಿ ಯಾಕೆ ಮಾಡ್ತಿದ್ದೀರಿ? ಅದನ್ನು ಕಳುಹಿಸುತ್ತಿದ್ದಂತೆ ನನ್ನೊಳಗೆ ಒಂದು ವಿಚಿತ್ರವಾದ ಶಾಂತಿ ಆವರಿಸಿತು. ವರ್ಷಗಳಿಂದ ಗಂಟಲಿನಲ್ಲಿ ಸಿಲುಕಿದ್ದ ಮುಳ್ಳು ಕೊನೆಗೂ ಹೊರಬಂದಂತೆ ಭಾಸವಾಯಿತು. ನಾನು ಸುಳ್ಳು ಹೇಳೋದಿಲ್ಲ. ನನ್ನೊಳಗೆ ಅಪರಾಧ ಪ್ರಜ್ಞೆ ಮೂಡಲು ಬೇಕಾದ ಎಲ್ಲಾ ತರಬೇತಿಯೂ ನನಗಾಗಿತ್ತು. ಬಾಲ್ಯದಿಂದಲೂ ನನಗೆ ಕಲಿಸಿದ್ದು ಇದನ್ನೇ. ಯಾರಾದ್ರೂ ನಿನ್ಗೆ ನೋವು ನೀಡಿದರೂ ನೀನವರ ಕೆಲಸ ಮಾಡಿಕೊಡದಿದ್ದರೆ ತಪ್ಪು ನಿನ್ನದೇ ಎಂದು. ಯಾರಾದ್ರೂ ನಿನ್ನ ಹಕ್ಕನ್ನ ಕಸಿದುಕೊಂಡಾಗ್ಲೂ ನೀನು ಸುಮ್ಮನೆ ಸಹಿಸಿಕೊಂಡು ನಗದೇ ಇದ್ದರೆ ನೀನು ಕುಟುಂಬವನ್ನ ಒಡೆಯುವವಳು ಎಂದು. ಆದ್ರೆ ಅಂದು ಅಪರಾಧ ಪ್ರಜ್ಞೆ ಕಾಡ್ಲಿಲ್ಲ. ಬದಲಾಗಿ ನಿರಾಳತೆ ಉಂಟಾಯಿತು. ಆಳವಾದ, ಹೊಸದಾದ ಮತ್ತು ಅಪರಿಚಿತವಾದ ನಿರಾಳತೆ ಅದು. ಪ್ರತಿಯೊಂದು ಬಾರಿಯೂ ಸೇತುವೆಯಾಗುವುದು ಅಗತ್ಯವಿಲ್ಲ ಎಂಬುದು ನನಗೆ ಮೊದಲ ಬಾರಿಗೆ ಅರ್ಥವಾಗುತ್ತಿತ್ತು. ವಿಶೇಷವಾಗಿ ಆ ಸೇತುವೆಯ ಮೇಲೆ ನಿಂತು ಅದನ್ನೇ ಸುಡಲು ಹವಣಿಸುವವರಿಗಾಗಿ ಅಸ್ತಿತ್ವ ಉಳಿಸಿಕೊಳ್ಳುವುದು ಬೇಕಿರಲಿಲ್ಲ. ನಾನು ಮೊದಲು ಈಶಾನ್ಗೆ ಫೋನ್ ಮಾಡಿದೆ. ಅವನು ಸೈಟ್ ವಿಸಿಟ್ ನಲ್ಲಿದ್ದರೂ ತಕ್ಷಣ ಕರೆ ಸ್ವೀಕರಿಸಿದನು. ನಾನು ಅವನಿಗೆ ನಡೆದ ಘಟನೆಯನ್ನೆಲ್ಲ ವಿವರಿಸಿದೆ. ಅಮ್ಮನ ಮಾತು, ಸಿಯಾಳ ಚಪ್ಪಾಳೆ, ಆ ಮದುವೆಯ ಫಂಡ್ ಮತ್ತು ರಾತ್ರಿ ನಾನು ಮಾಡಿದ ಎಲ್ಲವನ್ನೂ ಹೇಳಿದೆ. ಅವನು ಕೆಲವು ಕ್ಷಣಗಳ ಕಾಲ ಸುಮ್ಮನಿದ್ದನು. ಅವನು ನಿಜವಾಗಿಯೂ ಕೋಪಗೊಂಡಾಗಲೆಲ್ಲ ಇಂತಹ ಮೌನ ಆವರಿಸುತ್ತಿತ್ತು. ಆದರೆ ನನ್ನ ಮುಂದೆ ತನ್ನ ಧ್ವನಿಯನ್ನ ಸಂಯಮದಿಂದ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ನಂತರ ಅವನು ಕೇವಲ ಇಷ್ಟೇ ಕೇಳಿದನು, ನೀನೇನಾದ್ರೂ ತಪ್ಪು ಮಾಡಿದ್ಯಾ? ನಾನು ಇಲ್ಲ ಎಂದೆ. ಅವನು ಉತ್ತರಿಸಿದನು, ಹಾಗಿದ್ದರೆ ಅವರು ತಮ್ಮ ಕರ್ಮಫಲವನ್ನ ಅನುಭವಿಸಲಿ. ಅವನ ಬಗ್ಗೆ ನನಗೆ ಅತಿ ಹೆಚ್ಚು ಇಷ್ಟವಾಗುವ ವಿಷಯವೇ ಇದು. ಅವನು ಶಾಂತವಾಗಿರುವುದನ್ನ ಎಂದಿಗೂ ಶರಣಾಗತಿ ಅಂತ ಭಾವಿಸುತ್ತಿರಲಿಲ್ಲ. ಮುಂದಿನ ಕೆಲವು ದಿನಗಳಲ್ಲಿ ಸಂಬಂಧಿಕರು, ಹಳೆಯ ಪರಿಚಿತರು ಮತ್ತು ಮದುವೆಯ ಮಾರುಕಟ್ಟೆಯಲ್ಲಿ ಹರಿದಾಡುತ್ತಿದ್ದ ಪಿಸುಮಾತುಗಳ ಮೂಲಕ ನನಗೆ ಮನೆಯ ಪರಿಸ್ಥಿತಿ ಹದಗೆಟ್ಟಿದೆ ಎಂಬ ವಿಷಯ ತಿಳಿಯುತ್ತಲೇ ಇತ್ತು. ಮದುವೆ ಮುರಿದು ಬಿದ್ದಿರಲಿಲ್ಲ, ಆದರೆ ಅದರ ಹೊಳಪಿನಲ್ಲಿ ಬಿರುಕು ಮೂಡಿತು. ಅಪ್ಪ ಅವಸರದಲ್ಲಿ ಒಂದು ಹೂಡಿಕೆಯನ್ನ ಹಿಂಪಡೆದಿದ್ದರು. ಅದನ್ನು ಅವರು ಮುಟ್ಟಬಾರ್ದಿತ್ತು. ಅಮ್ಮ ಯಾರನ್ನು ವರ್ಷಗಳಿಂದ ಬೆನ್ನ ಹಿಂದೆ ಹೀಯಾಳಿಸುತ್ತಿದ್ದರೋ ಅಂತಹ 2 ಸಂಬಂಧಿಕರಿಂದ ಸಾಲ ಪಡೆದಿದ್ದರು. ಸಿಯಾ ಕೆಲವು ಹೆಚ್ಚಿನ ಅಲಂಕಾರಗಳನ್ನ ತೆಗೆದು ಹಾಕಿದ್ದಳು, ಆದ್ರೆ ಫೋಟೋಗಳಲ್ಲಿ ತಕ್ಷಣಕ್ಕೆ ಕಾಣಿಸದಂತಹವುಗಳನ್ನ ಮಾತ್ರ. ಲೆಹೆಂಗಾವನ್ನ ಮಾತ್ರ ಬಿಟ್ಟುಕೊಡ್ಲಿಲ್ಲ, ಯಾಕಂದ್ರೆ ಪ್ರದರ್ಶನವೇ ಅವರ ರಕ್ತದಲ್ಲಿತ್ತು. ಮದುವೆಯ ವೇದಿಕೆಯನ್ನು ಉಳಿಸಿಕೊಳ್ಳಲಾಯಿತಾದರೂ ಅದು ಡೌನ್ ಗ್ರೇಡ್ ಪ್ಯಾಕೇಜ್ ನಲ್ಲಿತ್ತು. ಮೇಕಪ್ ಆರ್ಟಿಸ್ಟ್ಗೆ ಸಂಪೂರ್ಣ ಹಣವನ್ನ ಮೊದಲೇ ನೀಡಬೇಕಾಯಿತು. ಟ್ರಾನ್ಸ್ಪೋರ್ಟ್ ಕಂಪನಿ ಅವರು ಅರ್ಧದಷ್ಟು ಗಾಡಿಗಳನ್ನ ಕಡಿಮೆ ಮಾಡಿದ್ದರು. ಹೊರಗಿನಿಂದ ಎಲ್ಲವೂ ಇಂದಿಗೂ ಭವ್ಯವಾಗಿಯೇ ಕಾಣುತ್ತಿತ್ತು, ಆದರೆ ಒಳಗಿನಿಂದ ಎಲ್ಲರೂ ಆತಂಕ, ಪರಸ್ಪರ ಆರೋಪ ಮತ್ತು ಕ್ರೆಡಿಟ್ ಕಾರ್ಡ್ ಲಿಮಿಟ್ಗಳ ಮೇಲೆ ಬದುಕು ಸಾಗಿಸುತ್ತಿದ್ದರು. ನನ್ನ ಒಬ್ಬ ಕಸಿನ್ ನನಗೆ ಮೆಸೇಜ್ ಮಾಡಿದ್ದಳು. ನನ್ನ ಗೈರು ಹಾಜರಿ ಮದುವೆಗಿಂತ ದೊಡ್ಡ ಚರ್ಚೆಯ ವಿಷಯವಾಗಿತ್ತು. ಅವಳಿ ತಂಗಿ ಎಲ್ಲಿದ್ದಾಳೆ ಎಂದು ಜನರು ಕೇಳುತ್ತಿದ್ದರು. ಯಾರಿಗೂ ನಾನು ಕೆಲಸದಲ್ಲಿ ಸಿಲುಕಿಕೊಂಡಿದ್ದೇನೆ ಅಂತ ಹೇಳಲಾಯಿತು. ಇನ್ಯಾರಿಗೋ ನನ್ನ ಆರೋಗ್ಯ ಸರಿಯಿಲ್ಲ ಅಂತ ತಿಳಿಸಲಾಯಿತು. ಮಗದೊಬ್ಬರಿಗೆ ನಾನು ಮತ್ತು ಈಶಾನ್ ದೂರವಾಗಿದ್ದೇವೆ ಎಂದು ಸುಳ್ಳು ಹೇಳಲಾಗಿತ್ತು. ಎಲ್ಲಕ್ಕಿಂತ ವಿಷಪೂರಿತವಾದ ಕಥೆಯೆಂದರೆ ನಾನು ಮಾನಸಿಕವಾಗಿ ಅಸ್ವಸ್ಥಳಾಗಿದ್ದೇನೆ, ಆದ್ದರಿಂದ ಬರಲು ಸಾಧ್ಯವಾಗಲಿಲ್ಲ ಎಂಬುದು. ಇದನ್ನ ಕೇಳಿದಾಗ ನನಗೆ ನಗು ಬಂತು, ಯಾಕಂದ್ರೆ ಅಮ್ಮ ಯಾವಾಗ್ಲೂ ಜಗತ್ತಿಗೆ ತನ್ನ ಸತ್ಯವನ್ನ ಮುಚ್ಚಿಡಲು ಇಂತಹ ಕಥೆಗಳನ್ನೇ ಹೇಳುತ್ತಿದ್ದರು.
ಆದ್ರೆ ನನಗೆ ಒಂದು ವಿಷಯ ಸ್ಪಷ್ಟವಾಗಿ ತಿಳಿಯತೊಡಗಿತು. ನಾನು ಈ ಕುಟುಂಬಕ್ಕೆ ಕೇವಲ ತಂಗಿ ಅಥವಾ ಮಗಳಾಗಿರ್ಲಿಲ್ಲ. ನಾನು ಅವರ ವ್ಯವಸ್ಥೆಯಾಗಿದ್ದೆ. ಅವರ ಗೋಜಲಾದ ಮತ್ತು ಕೃತಕವಾದ ಜೀವನವು ಕುಸಿಯದಂತೆ ತಡೆ ಹಿಡಿದಿದ್ದ ಅದೃಶ್ಯ ದಾರ ನಾನಾಗಿದ್ದೆ. ನಾನು ಸುಮ್ಮನೆ ಕೆಲಸ ಮಾಡುತ್ತಿರುವವರೆಗೂ ಅವರಿಗೆ ಇದು ತಮ್ಮ ಹಕ್ಕು ಎಂದು ಅನ್ನಿಸಿತು. ನಾನು ಕೈ ಹಿಂತೆಗೆದ ತಕ್ಷಣ ಅವರು ನನಗೆ ದಿನಾಲು ಮಾಡುತ್ತಿದ್ದ ಅವಮಾನಕ್ಕಿಂತ ನನ್ನ ಬೆಲೆ ಎಷ್ಟು ದೊಡ್ಡದು ಎಂಬುದು ಅವರಿಗೆ ಮೊದಲ ಬಾರಿಗೆ ಮನವರಿಕೆಯಾಯಿತು. ಸಿಯಾ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆಯ ಫೋಟೋಗಳನ್ನು ಹಾಕಿದಳು. ಹೊಳೆಯುವ ದೀಪಗಳು, ನಗುವ ಮುಖಗಳು, ಮೆಹಂದಿ ಹಚ್ಚಿದ ಕೈಗಳು,